ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು ಪರ್ಸು? ನಮ್ಮ ದಣಿಗಳಿಗೆ ಏನಾಯ್ತು? ಮದಪ್ಪಣ ಅಪ್ಪಯ್ಯ ಎದೆ ಹಿಡ್ಕ ಬಿದ್ದಾಗವ್ರೆ. ಡಾಕ್ಟ್ರು ಬತ್ತವ್ರೆ, ಕಾಯ್ತಾ ಇದ್ದೀನಿ. ಊರಿಗೆ ಹುಷಾರಿಲ್ಲ ಅಂದ್ರೆ ಮುಲಾಮ್ ಹಚ್ಚೋ ಕೈ ನಮ್ಮ ದಣಿಗಳದ್ದು. ಅಂಥವ್ರ ಆರೋಗ್ಯದಲ್ಲಿ ಏರ್ಪೇರು ಅಂದ್ರೆ ದಣಿಗಳ ಮನೆಯಲ್ಲಿ ಹರಿದಿರೋ ಅಭಿಷೇಕದ ನೀರು ನಮ್ಮ ಕೆರೆಯಲ್ಲೂ ಹರಿದಿಲ್ಲಪ್ಪ. ಅಂಥದ್ರಾಗೆ ಅದು ಯಾವ ದೇವರು ಮುನ್ಸ್ಕೊಂಡ್ರು ಗೊತ್ತಾಯ್ತಾ ಇಲ್ಲ. ಡಾಕ್ಟ್ರೆ, ಅಪ್ಪಯ್ಯ ಇದ್ದಕ್ಕಿದ್ದಂಗೆ ಎದೆ ಹಿಡ್ಕ ಬಿದ್ದಾಗವ್ರೆ. ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಇದು ನಿಮ್ಮ ಕೈಯಲ್ಲ, ಕಾಲು ಅಂತ ತಿಳ್ಕೊತೀನಿ. ಅಪ್ಪ ಹಿಂಗೆ ಏನೂ ಆಗಬಾರ್ದು. ಬೇಕಾದ್ರೆ ನಮ್ಮ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲನೂ ಮಾರ್ಬಿಡ್ತೀನಿ. ಮಾರಿಗುಡಿ ಬೀದಿಲಿ ಭಿಕ್ಷೆ ಇತ್ತಾದರೂ ಅಪ್ಪಯ್ಯನ ಸಾಕ್ತೀನಿ. ಅಪ್ಪಯ್ಯನ ಉಳಿಸ್ಕೊಡಿ ಡಾಕ್ಟ್ರೆ. ಯಪ್ಪ ಭಗವಂತ, ಎಂಥ ಮಗನ ಕೊಟ್ಟಿದ್ಯಾ. ಇಂಥ ಮಗನ ಮದುವೆ ಮೊಮ್ಮಕ್ಕಳು ನೋಡೋಂಗೆ ಮಾಡಪ್ಪ ನಮ್ಮ ದಣಿಗಳು. ಪ್ಯಾನಿಕ್ ಆಗಬೇಡಿ, ನಾವು ನೋಡ್ಕೋತೀವಿ. ಪೇಷಂಟ್ ಎಲ್ಲಿ? ಒಳಗಡೆ ಅವ್ರೆ. ಬೈ ಡಾಕ್ಟ್ರೆ. ಜನಗಳು ಅಪ್ಪನ ಮೇಲೆ ಮಾಡಿರೋ ಪ್ರೀತಿ ಆಕಾಶ ಅಂತ ಗೊತ್ತು. ಮೊದಲು ಕೌದಿರೋ ಮೋಡ ಕರಗ್ಬಿಡ್ಲಿ, ಕೈ ಮುಗಿತೀನಿ. ಆಯ್ತು ಪರ್ಸು. ಶಿವ ಶಿವ ಶಿವಣ ಶಿವಣ ನಿಂತ್ಕ ಶಿವು. ಅತ್ತೆ ಅತ್ತೆ, ಮಾವಂಗೆ ಏನಾಯ್ತತೆ? ಇದ್ದಕ್ಕಿದ್ದಾಗ ಎದೆ ಇಟ್ಕೊಂಡು ಕೆಳಗಡೆ ಬಿದ್ದೋದ್ರು ಶಿವು. ಏನಾಯ್ತು ಅಂತ ನಮಗೂ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಮಾವ ಏಟೊಂದು ಗಟ್ಮುಟ್ಟಾಗಿದ್ರು. ಒಂದೇ ಒಂದು ಆರೋಗ್ಯ ಸಮಸ್ಯೆ ಇರಲಿಲ್ಲ, ಮತ್ತೆ ಹೆಂಗತ್ತೆ ಇದೆಲ್ಲ? ಯಾರ ಕಣತ್ತೆ, ನೀವಳ ಬೇಡ್ರಿ. ಮಾವ ಗಟ್ಟಿ ಜೀವ, ಮಾವಂಗೇನೂ ಹಾಕಿಲ್ಲ. ಬೇಕಿದ್ರೆ ಎಡಾರ್ಕೆ ಕಟ್ಕೊಳ್ಳಿ, ಎಲ್ಲ ಸರಿ ಹೋಯ್ತದೆ. ನಿನ್ ಸಂಟ ನಂಗೆ ಅರ್ಥ ಆಯ್ತದೆ. ಆದ್ರೂ ಹಂಗಿದ್ದಿದ್ದಾಳು ಹಿಂಗಾಗೋದ್ರು ಅಂದ್ರೆ ನಂಬಕ್ಕೆ ಆಗಿಲ್ಲ. ಏನು ಹೇಳೋಣ ಶಿವ, ಆಳು ನೋಡೋಕೆ ಗಟ್ಟಿಗೆ ಕಾಣ್ಬೋದು, ಒಳ್ಳೆ ಘಟ ಅಂತಲೂ ಅನಿಸ್ಬೋದು. ಆದರೆ ಮನಸ್ಸಲ್ಲಿರೋ ನೋವು, ಸಂಕಟ, ಚಿಂತೆ ಹೊರಕ್ಕಂತದ. ಅಂದ್ರೆ ಮಾವಂಗೆ ಇನ್ನೂ ಚಿಂತೆ ಅದೇ ಅಂತನಾ? ಇಲ್ಲದೆ ಇದೆಲ್ಲ ಆಯ್ತದ ಶಿವ. ಮನ್ಸಲ್ಲ ಏನು ಇಟ್ಕೊಂಡು ಯೋಚನೆ ಮಾಡಿದ್ರು ಎಲ್ಲ ನಮ್ಮ ಮನೆ ಬರ. ಆದ್ರೆ ಶಿವ, ಅಪ್ಪ ಹಿಂಗೇನಾರ ಏ ಪುರ್ತೋನು, ಮಾವಂಗೇನು ಹಾಕಿಲ್ಲ. ಅದ್ಯಾವಿ ಅವಳೆ, ಅವಳು ಕಾಪಾಡ್ತಾಳೆ. ಮಾದಪ್ಪಣ, ಮಾವನ್ ನೋಡ್ದ? ನಾನು ಒಂದ್ಕಿಂತ ಮಾವನ್ ನೋಡ್ಬೇಕಲ್ಲ, ಒಂದ್ಕಿಂತ ಹೋಗ್ಬತ್ತೀನಿ. ಶಿವು ಬೇಡ ಶಿವು, ಈಗಷ್ಟೇ ಡಾಕ್ಟರ್ ನರಸಿಂಹ ಬಂದವ್ರೆ, ಚೆಕ್ ಮಾಡ್ತವ್ರೆ, ಯಾರಿಗೂ ಒಳಗೆ ಬಿಡ್ತಿಲ್ಲ. ಮಕ್ಕಳವಾ ನೋಡೆ ಹೆಂಗಾಗೋಯ್ತು. ಅದು ಯಾರು ಕಣ್ ದೃಷ್ಟಿ ಬಿತ್ತು, ಏನಾಯ್ತು ಒಂದು ಗೊತ್ತಾಗ್ತಿಲ್ಲ. ಬರೋ ಏನ್ ಮಾಡ್ಬೇಕಂತನೂ ಗೊತ್ತಾಗ್ತಿಲ್ಲ. ಕಲೆ ಆಡ್ತಾ ಇಲ್ಲ. ಆತ ಏನು ಆಗಕ್ಕಿಲ್ಲ, ನೀನ್ ಸುಮ್ಕಿರು. ನೋವನ್ನ ಹಂಚ್ಕೊಳಕ್ ಆಗ್ತಾ ಇರ್ಬೋದು, ಆದ್ರೆ ಸರಿ ಆಗುತ್ತೆ ಅನ್ನೋ ಭರವಸೆ ಖಂಡಿತ ಇದೆ ಅತ್ತೆ. ಅಮ್ಮ, ನಾನು ಒಳಗೆ ಹೋಗಿ ನೋಡ್ಕೊಂಡ್ ಬರ್ತಾನೆ. ಬೇಡ, ಡಾಕ್ಟ್ರು ಒಳಗೆ ಬಂದವ್ರೆ, ಯಾರನ್ನೂ ಬಿಡೋಕ್ಕಿಲ್ಲ. ಅಣ್ಣ, ನಾನು ಡಾಕ್ಟರೇ. ನಿಜನೇ ಪಾರು. ಹಂಗಂತ ಬೇರೆ ಊರ ದೇವರು ನಮ್ಮೂರ ದೇವಸ್ಥಾನಕ್ಕೆ ಬರ್ತದೆ ಅಂದರೆ ಸುಮ್ಮನೆ ಹೊಡಿಗೆ ಕರ್ಕೊಳಕ್ಕಾಯ್ತದ? ಎಲ್ಲದಕ್ಕೂ ಒಂದು ಪದ್ಧತಿ ಅಂತ ಇರ್ತದೆ.
ನೀ ಇಲ್ಲೇ ಇರು. ಡಾಕ್ಟ್ರೆ, ಅಪ್ಪ ಹಿಂಗೇನಾಗೈತೆ? ವೀರಭದ್ರಯ್ಯನವ್ರಿಗೆ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾರ್ಟ್ ಅಟ್ಯಾಕಾ? ಗಾಬರಿ ಆಗಬೇಡಿ, ಟ್ರೀಟ್ಮೆಂಟ್ ಮಾಡಿದ್ದೀನಿ. ಏನಾದರೂ ಸಮಸ್ಯೆ ಆದರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಣ. ಅಯ್ಯೋ ದೇವ್ರೆ, ನನ್ ಕುಂಕುಮದ ಮೇಲೆ ನಿನಗೆ ಯಾಕಪ್ಪ ಕಣ್ಣು? ಚಲೋ ಸುಖರು ಮುತ್ತೈದಾಗ ಬಾಳ್ಬೇಕು ಅಂತ ಆಸೆ ಪಟ್ಟೆ, ಆದ್ರೆ ಆ ಆಸೆಗೂ ನೀರು ಎರಚ್ಬಿಟ್ಟಲ್ಲಪ್ಪ. ಅಯ್ಯೋ ದೇವ್ರೆ, ನಾವು ಯಾರಿಗೆ ಏನು ಅನ್ಯಾಯ ಮಾಡಿದ್ವಿ? ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟರ್, ಎಕ್ಸಾಕ್ಟಾಗಿ ಏನಾಗಿದೆ ಅಂತ ಹೇಳಿ. ಹೇಳಿ ಡಾಕ್ಟ್ರೆ, ಅವಳು ಡಾಕ್ಟ್ರನ್ನೇ ಓದವಳೆ. ಏನಾಗೈತಪ್ಪ ಹಿಂಗೆ? ಇಟ್ಸ್ ನಾನ್ ಎಸ್ ಟಿ ಎಲಿವೇಶನ್, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಓಕೆ, ಏನು ಮೆಡಿಕೇಶನ್ ಮಾಡಿದ್ದೀರಾ? ಆಂಟಿಕೋಯಾಗ್ಲೆಂಟ್ಸ್, ಬೀಟ್ ಬ್ಲಾಕರ್ಸ್, ಸ್ಟ್ಯಾಟಿನ್ಸ್ ಅಂಡ್ ARBs ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನೀವೇನು ಅಂದ್ಕೊಂಡಿದ್ದೀರಾ? ಬೆಳಗ್ಗೆವರೆಗೂ ನೋಡೋಣ. ರಿಕವರಿ ಆಗಿಲ್ಲ ಅಂದರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಣ. ಸರಿ ಡಾಕ್ಟ್ರೆ, ನೀವು ಹೇಳ್ದಂಗೆ ಮಾಡುವ. ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅವ್ರಿಗೆ ಬೇರೆ ಯಾವ ಹ್ಯಾಬಿಟ್ಸ್ ಇಲ್ಲದೆ ಹೀಗಾಗೋಗಿದೆ ಅಂದರೆ ಇದು ತುಂಬ ಸೀರಿಯಸ್ ಇಶ್ಯೂ. ನನ್ನಿಂದ ಏನಾದರೂ ಅಪ್ಪ ಯೋಚನೆ ಮಾಡಿ ಹೀಗೆ ಮಾಡ್ಕೊಂಡ್ರ ನಾನೇ ಅಪ್ಪನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಆಗೋಗ್ಬಿಟ್ನಾ? ಯಾಕೆ ಡಾಕ್ಟ್ರೆ, ಏನಾನ ಬೇಕಿತ್ತಾ? ಒಳಗಡೆ ವೀರಭದ್ರಯ್ಯನವರು ಒಂದು ಹೆಸರನ್ನ ಕನ್ವರ್ಸ್ತಿದ್ರು. ಅವ್ರು ಯಾರು ಅಂತ ನೋಡ್ತಾ ಇದ್ದೆ. ಯಾರ ಹೆಸರು ಡಾಕ್ಟ್ರೆ? ಹೇಳಿ, ಅದು ಯಾರ್ಯಾದ್ರು ಹುಡುಕಿ ಕರ್ಕೊಬತ್ತೀನಿ. ಶಿವು ಅಂತ ಹೇಳ್ತಾ ಇದ್ರು. ಡಾಕ್ಟ್ರೆ, ನಾನೇ ಶಿವು. ಹಾಗಿದ್ರೆ ಮೊದಲು ಹೋಗಿ ನೋಡಿ. ತುಂಬಾ ಹಚ್ಕೊಂಡಿದ್ದಾರೆ ಅನ್ಸುತ್ತೆ ನಿಮ್ಮನ್ನ. ಆಮೇಲೆ ಎಲ್ಲರೂ ಒಬ್ಬೊಬ್ರು ಹೋಗಿ ನೋಡ್ಬೋದು. ಸರಿ ಡಾಕ್ಟ್ರೆ, ಈಗಲೇ ಹೋಯ್ತೀನಿ. ಅವ ನಾ ಬರ್ತಿದ್ದೀನಿ, ನೀನು ಯೋಚನೆ ಮಾಡಬೇಡ. ಸರಿ, ನಾನಿನ್ ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.